ಈಗ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಮಕ್ಕಳಿಗೆ ಈ ಕಣ್ಣಿನ ಸಮಸ್ಯೆ ಇಷ್ಟೆಲ್ಲ ಜಾಸ್ತಿ ಆಗ್ಲಿಕ್ಕೆ ಇರೋದ ಮೇನ್ ರೀಸನ್ ಇಸ್ ಮೊಬೈಲ್. ನಮ್ಮ ಆಹಾರದಲ್ಲಿ ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಮಕ್ಕಳಿಗೆ ನಾವು ರೆಗ್ಯುಲರ್ಲಿ ಕೊಟ್ಟರೆ ಅವರದ್ದು ಕಣ್ಣಿನ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಅದರಲ್ಲಿರುವಂಥ ಬ್ಲೂ ರೇಸ್ ಏನಿದೆ ಸಡನ್ ಆಗಿ ಅದರಲ್ಲಿ ಬ್ರೈಟ್ನೆಸ್ ಚೇಂಜ್ ಆಗ್ತಾ ಇರುತ್ತೆ, ಅದು ಕೂಡ ಕಣ್ಣಿಗೆ ತುಂಬ ಸ್ಟ್ರೈನ್ ಕ್ರಿಯೇಟ್ ಮಾಡುತ್ತೆ. ತುಂಬ ರೆಗ್ಯುಲರ್ಲಿ ಕಂಡು ಬರುವಂಥ ಸಮಸ್ಯೆಗಳು ಸ್ಟೈ ಇರ್ಬೋದು, ಲೈಕ್ ದೃಷ್ಟಿ ಸಮಸ್ಯೆಗಳಿರ್ಬೋದು, ಡ್ರೈ ಐಸ್ ಇರ್ಬೋದು. ಸೊ ಈ ಥರ ಪ್ರಾಬ್ಲಮ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಈಗ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ರೀಸೆಂಟ್ಲಿ ನಾನು ನನ್ನ ಮಗ ಓದ್ತಾ ಇರುವ ಕಾಲೇಜಿಗೆ ಹೋದಾಗ ಅಲ್ಲಿ ನಾನು ಮಕ್ಕಳಿಗೆ ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ಮೋರ್ ದ್ಯಾನ್ 50% ಮಕ್ಕಳಿಗೂ ಕೂಡ ಸ್ಪೆಕ್ಟಕಲ್ಸ್ ಇದೆ, ಕನ್ನಡಕ ಇದೆ. ಸೊ ಅದರ ಅರ್ಥ ಏನು? ಮೇ ಬಿ ಲೈಕ್ ಈಗಿರೋ ಮಕ್ಕಳು ತುಂಬ ಜಾಸ್ತಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ತಾರೆ, ಅಂದರೆ ಮೊಬೈಲಲ್ಲೇ ಇರ್ತಾರೆ, ತುಂಬ ಟೈಮ್ ಮೊಬೈಲ್ ನೋಡ್ತಾರೆ, ಅಥವಾ ಟಿ ವಿ ತುಂಬ ಟೈಮ್ ನೋಡ್ತಾರೆ. ಮೇ ಬಿ ಅವರಿಗೆ ಓದಲಿಕ್ಕೆ ತುಂಬ ಜಾಸ್ತಿ ಇರ್ಬೋದು. ಆ್ಯಂಡ್ ಇದೆಲ್ಲ ಒಂದು ಕಾರಣ ಆಗ್ಬೋದು, ಯಾಕಂದರೆ ಇಷ್ಟು ಬೇಗ ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆ ಕಂಡು ಬರ್ತಾ ಇದೆ ಅಂದರೆ ಇದೆಲ್ಲ ಒಂದು ಕಾರಣ ಆಗ್ಬೋದು. ಆ್ಯಂಡ್ ಬಿಕಾಸ್ ನಾವೀಗ ಎಲ್ಡರ್ಸ್ ನೋಡಿದ್ರೆ, ನಮ್ಮ ಅಜ್ಜ ಅಜ್ಜಿ ಅಪ್ಪ ಅವರಿಗೆಲ್ಲ ನೋಡಿದರೆ ಅವರಿಗೆಲ್ಲ ಕನ್ನಡಕ್ಕೆ ಬಂದಿದ್ದು ಮೇ ಬಿ ಲೇಟ್ 50s ಅಥವಾ ಲೇಟ್ 40s ಅಷ್ಟೇ ಅವರಿಗೆ ಕನ್ನಡಕ್ಕೆ ಅಂದರೆ ದೃಷ್ಟಿ ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ದು. ಬಟ್ ನಮ್ಮ ಮಕ್ಕಳಿಗೆ ತುಂಬ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನೀಗ ಹೇಳಿರೋ ಕಾರಣಗಳಿರ್ಬೋದು, ಅದರೊಟ್ಟಿಗೆ ನಮ್ಮ ಮಕ್ಕಳು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಪೌಷ್ಟಿಕಾಂಶಗಳ ಕೊರತೆ ಕೂಡ ಒಂದು ಮುಖ್ಯ ಕಾರಣ ಇರ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಥವಾ ಅವರದ್ದು ದೃಷ್ಟಿ ಸಮಸ್ಯೆಗಳೇನು ಅವರಿಗೆ ಬರಬಾರ್ದು ಅಂದರೆ ಯಾವ್ಯಾವ ಆಹಾರಗಳು, ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಅವರಿಗೆ ನಾವು ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ವೈಟಮಿನ್ ಎ. ನಮಗೆಲ್ಲ ಗೊತ್ತು, ವೈಟಮಿನ್ ಎ ಇದ್ದರೆ ಮಾತ್ರ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಕಣ್ಣಲ್ಲಿರುವಂಥ ಕಾರ್ನಿಯಾ ಹೆಲ್ತ್ ಚೆನ್ನಾಗಿರಬೇಕು, ರೆಟಿನಾ ಹೆಲ್ತ್ ಚೆನ್ನಾಗಿರಬೇಕು, ಲೆನ್ಸ್ ಚೆನ್ನಾಗಿರಬೇಕು ಅಂದರೆ ಈ ವೈಟಮಿನ್ ಎ ರಿಚ್ ಆಗಿರುವಂಥ ಆಹಾರಗಳನ್ನ ನಾವು ಹೆಚ್ಚಿಗೆ ಸೇವಿಸಬೇಕು. ತುಂಬ ಮಕ್ಕಳಲ್ಲಿ ನಾವು ನೋಡ್ತೀವಿ ಕಣ್ಣು ತುಂಬ ಡ್ರೈ ಆಗಿರುತ್ತೆ. ಸೊ ಅದಕ್ಕೂ ಕೂಡ ಈ ವೈಟಮಿನ್ ಎ ಇಸ್ ಒನ್ ಆಫ್ ದ ಬೆಸ್ಟ್. ಆ್ಯಕ್ಚುಲಿ ರೆಗ್ಯುಲರ್ ನಮ್ಮ ಆಹಾರದಲ್ಲಿ ವೈಟಮಿನ್ ಎ ಇನ್ಕ್ಲೂಡ್ ಮಾಡಿದರೆ ಕಣ್ಣಿಗೆ ಬರುವಂಥ ಈ ಡ್ರೈನೆಸ್ ಇರ್ಬೋದು, ಇರಿಟೇಷನ್ ಇರ್ಬೋದು, ದೃಷ್ಟಿ ಸಮಸ್ಯೆಗಳಿರ್ಬೋದು, ಇದೆಲ್ಲ ದೂರ ಇಟ್ಕೊಳ್ಳಿಕ್ಕೆ ಸಾಧ್ಯ. ತುಂಬ ಲೈಕ್ ನೈಟ್ ಬ್ಲೈಂಡ್ನೆಸ್ ಎಲ್ಲ ಬರಲಿಕ್ಕಿರೋ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಈ ವೈಟಮಿನ್ ಎ ಕೊರತೆ ಇರ್ಬೋದು. ಸೊ ಹಾಗಾಗಿ ನಾವೇನು ಮಾಡಬೇಕು, ಮಕ್ಕಳಿಗೆ ವೈಟಮಿನ್ ಎ ರಿಚ್ ಆಗಿರುವಂಥ ಆಹಾರಗಳನ್ನ ಜಾಸ್ತಿ ಕೊಡಬೇಕು. ಸೊ ಅರೌಂಡ್ RDA ನೋಡಿದರೆ ಒಂದು ದಿವಸಕ್ಕೆ ನಮಗೆ ಅರೌಂಡ್ 900 mcg ಮೈಕ್ರೋಗ್ರಾಮ್ಸ್ ಆಫ್ ವೈಟಮಿನ್ ಎ ಬೇಕು ನಮಗೆ. ಸೊ ಅದು ನಮಗೆ ಸಫಿಷಿಯೆಂಟ್ ಆಗಿ ನಮ್ಮ ಸುತ್ತಮುತ್ತಲಿರುವಂಥ ಆಹಾರಗಳಿಂದಾನೇ ನಮಗೆ ಸಿಗುತ್ತೆ. ಈ ವೈಟಮಿನ್ ಎಗೆ ಕಣ್ಣಿಂದ ಆರೋಗ್ಯ ಒಂದೇ ಅಲ್ಲ, ಅದರೊಟ್ಟಿಗೆ ನಮ್ಮ ಮ್ಯೂಕೋಸಲ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಚರ್ಮದ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ವೈಟಮಿನ್ ಎ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ವೈಟಮಿನ್ ಎ ಇಸ್ ಎ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್. ಸೊ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ ಆಗಿದ್ದಕ್ಕೆ ತುಂಬ ಜಾಸ್ತಿ ತಗೊಂಡ್ರೆ ಅದು ಕೂಡ ಒಳ್ಳೆಯದಲ್ಲ. ಸೊ ಅರೌಂಡ್ 900 ಮೈಕ್ರೋಗ್ರಾಮ್ಸ್ ಆಫ್ ವೈಟಮಿನ್ ಏನಿದೆ ಅದು ನಾವು ರೆಗ್ಯುಲರ್ಲಿ ಸೇವಿಸ್ಬೋದು. ಸೊ ಅದಕ್ಕೆ ನಮ್ಮ ತರಕಾರಿಗಳೇನಿದೆ, ನಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆರ್ ವೆರಿ ರಿಚ್ ಇನ್ ಬೀಟಾ ಕ್ಯಾರೋಟಿನ್. ಬೀಟಾ ಕ್ಯಾರೋಟಿನ್ ಅಂದರೆ ವೈಟಮಿನ್ ಎದು ಪ್ರಿಕರ್ಸರ್ ಅದು. ಸೊ ಅದು ನಾವು ಜಾಸ್ತಿ ತಗೋಬೇಕು. ಸೊ ಅದು ತಗೊಂಡಾಗ ಏನಾಗುತ್ತೆ, ಅದರಿಂದ ಸಫಿಷಿಯೆಂಟ್ ಆಗಿ ನಮಗೆ ವೈಟಮಿನ್ ಎ ಸಿಗುತ್ತೆ. ಸೊ ಹಾಗಾಗಿ ಕಣ್ಣಿನ ಆರೋಗ್ಯ ಏನಿದೆ ಅದು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಅದೇ ಥರ ಆಲ್ಮೋಸ್ಟ್ ಎಲ್ಲ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ, ಮಿಲ್ಕ್ ಪ್ರಾಡಕ್ಟ್ಸಲ್ಲಿ, ಮೊಟ್ಟೆಯಲ್ಲಿ, ಇದರಲ್ಲೆಲ್ಲ ವೈಟಮಿನ್ ಎ ತುಂಬ ಸಫಿಷಿಯೆಂಟ್ ಆಗಿದೆ. ಸೊ ಮಕ್ಕಳಿಗೆ ನಾವೇನು ಮಾಡಬೇಕು, ಪ್ರತಿ ದಿವಸ ಒಂದು ಮೊಟ್ಟೆ ಕೊಡೋ ಹ್ಯಾಬಿಟ್ ಮಾಡ್ಬೋದು, ಅಥವಾ ಹಾಲಂತೂ ರೆಗ್ಯುಲರ್ಲಿ ಎಲ್ಲರೂ ಕೊಡ್ತಾರೆ, ಮೊಸರು ಈ ಥರ ಐಟಮ್ಸ್ ಕೊಡ್ಬೋದು. ನಾನ್ ವೆಜಿಟೇರಿಯನ್ಸ್ ಆದರೆ ಎಲ್ಲ ಫಿಶ್ಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಕೊಡ್ಬೋದು. ಸೊ ಈ ಥರ ಐಟಮ್ಸನ್ನು ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಅದರ ಒಟ್ಟಿಗೆ ನಮಗೆ ಗೊತ್ತು ವೈಟಮಿನ್ ಎ ನಮ್ಮ ಫ್ರೂಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮ್ಯಾಂಗೋ ಒನ್ ಆಫ್ ದ ರಿಚ್ ಸೋರ್ಸ್ ಆಫ್ ವೈಟಮಿನ್ ಎ. ಅದೇ ಥರ ಪಪಾಯಲ್ಲಿ ವೈಟಮಿನ್ ಎ ಸಿಗುತ್ತೆ, ಆ್ಯಂಡ್ ನಟ್ಸ್ಗಳಲ್ಲಿ ಚೆನ್ನಾಗಿ ವೈಟಮಿನ್ ಎ ಸಿಗುತ್ತೆ. ಸೊ ಈ ಥರ ಫುಡ್ಗಳನ್ನು ನಾವು ರೆಗ್ಯುಲರ್ಲಿ ಮಕ್ಕಳಿಗೆ ಕೊಡಬೇಕು. ಈಗಿರೋ ಮಕ್ಕಳದು ಹ್ಯಾಬಿಟ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಪ್ರತಿ ದಿವಸ ಸಂಜೆ ಶಾಲೆ ಬಿಟ್ಟು ಬಂದ ಮೇಲೆ ದೇ ಪ್ರಿಫರ್ ಟು ಈಟ್ ಕುರ್ಕುರೆ ಅಥವಾ ಲೇಸು, ಈ ಥರ ಜಂಕ್ ಫುಡ್ಗಳನ್ನು ಹೆಚ್ಚಿಗೆ ಪ್ರಿಫರ್ ಮಾಡ್ತಾರೆ. ನಾವು ಹಣ್ಣು ಟೇಬಲ್ ಮೇಲೆ ಇಟ್ಟರು ಕೂಡ ಅವರು ಮುಟ್ಟಬೇಕು ಅಂತ ಇಲ್ಲ. ಸೊ ನಾವೇನು ಮಾಡಬೇಕು, ಅದು ಫೋರ್ಸ್ಫುಲಿ ನಾವು ಬೇರೆ ಏನೂ ಆಪರ್ಚುನಿಟೀಸ್ ಕೊಡಬಾರ್ದು ಅವರಿಗೆ. ಕುರ್ಕುರೆ ಇದ್ದರೆ ತಾನೇ ತಿನ್ನಲಿಕ್ಕೆ ಒಂದು ಚಾನ್ಸ್ ಇರೋದು. ಸೊ ಹಾಗಾಗಿ ಅಂಥದ್ರನ್ನ ಜಂಕ್ ಫುಡ್ಗಳನ್ನು ದೂರ ಇಟ್ಟುಕೊಂಡು ಈ ಥರ ವೈಟಮಿನ್ ಎ ರಿಚ್ ಆಗಿರುವಂಥ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಲೈಕ್ ಮೀಟ್ ಇರ್ಬೋದು, ಈ ಐಟಮ್ಸನ್ನು ಇನ್ಕ್ಲೂಡ್ ಮಾಡಿದರೆ ಏನಾಗುತ್ತೆ, ಕಣ್ಣಲ್ಲಿ ಬರುವಂಥ ಡಿಜನರೇಷನ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಮಕ್ಕಳದ್ದು ದೃಷ್ಟಿ ಸಮಸ್ಯೆಗಳು ಅಂದರೆ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ಸ್ ಬರೋದನ್ನ ಕೂಡ ದೂರ ಇಟ್ಕೊಳ್ಳಿಕ್ಕೆ ಸಾಧ್ಯ. ಸೊ ಎರಡನೇದು ವೈಟಮಿನ್ ಸಿ. ನಮಗೆಲ್ಲ ಗೊತ್ತು ದ ಬೆಸ್ಟ್ ಆಂಟಿ ಆಕ್ಸಿಡೆಂಟು ವೈಟಮಿನ್ ಸಿ ಅಂದರೆ. ಆ್ಯಂಡ್ ಮಕ್ಕಳಿಗೆ ನಾವು ಪ್ರತಿ ದಿವಸ ಸಿಟ್ರಸ್ ಫ್ರೂಟ್ಸ್ಗಳು ಕೊಡೋದ್ರಿಂದ, ಅದು ಆರೆಂಜ್ ಇರ್ಬೋದು, ಮುಸಂಬಿ ಇರ್ಬೋದು, ಅಥವಾ ಲೆಮನ್ ಇರ್ಬೋದು, ನೆಲ್ಲಿಕಾಯಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಈ ಥರ ಫ್ರೂಟ್ಸ್ಗಳನ್ನು ನಾವು ರೆಗ್ಯುಲರ್ಲಿ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು. ವೈಟಮಿನ್ ಸಿ ಸಫಿಷಿಯೆಂಟ್ ಆಗಿ ನಮಗೆ ಸಿಗಬೇಕು ಅಂತ ಇದ್ದರೆ ಒಂದು ದಿವಸಕ್ಕೆ ಅರೌಂಡ್ 90 ಮಿಲಿಗ್ರಾಮ್ಸ್ ಆಫ್ ವೈಟಮಿನ್ ಸಿ ನಮಗೆ ಸಿಕ್ಕಿದ್ರೆ ಸಾಕು. ಆ್ಯಂಡ್ ನಾನೀಗ ಹೇಳುವಂಥ RDA ಎಕ್ಸಾಕ್ಟ್ಲಿ ಕೊಡಬೇಕು ಅಂತ ಅಲ್ಲ, ಮಕ್ಕಳಿಗೆ ಇಷ್ಟ ಆಗುವಂಥ ಐಟಮ್ ನಿಮಗೆ ಗೊತ್ತಾಗುತ್ತೆ. ಈಗ ಎಲ್ಲ ಫ್ರೂಟ್ಸ್ಗಳಲ್ಲಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ಯೂಶಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಅದು ಜಾಸ್ತಿ ಕೊಡಿ ಅವರಿಗೆ. ಸೊ ಅವಾಗ ಏನಾಗುತ್ತೆ, ವೈಟಮಿನ್ ಸಿ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಎಲ್ಲದಕ್ಕೂ ನಾವು ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗಬೇಕು ಅಂತ ಇಲ್ಲ. ಸೊ ವೈಟಮಿನ್ ಸಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಕಣ್ಣಲ್ಲಿ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜಸ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ನಮ್ಮ ಲೆನ್ಸ್ಗಳದ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ, ರೆಟಿನಲ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ನರಗಳ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಕೂಡ ನಮಗೆ ವೈಟಮಿನ್ ಸಿ ಬೇಕು.
ಬೇಕು. ಆ್ಯಂಡ್ ಕೊಲಾಜನ್ ಸಿಂಥಸಿಸ್ಗೆ ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ವೈಟಮಿನ್ ಸಿ ರಿಚ್ ಆಗಿರುವಂಥ ಆಹಾರಗಳನ್ನು ಡೈಲಿ ಮಕ್ಕಳ ರೆಗ್ಯುಲರ್ ಫುಡ್ ಪ್ಯಾಟರ್ನ್ ಏನಿದೆ ಅದರಲ್ಲಿ ನಾವು ಇನ್ಕ್ಲೂಡ್ ಮಾಡಲೇಬೇಕು. ಆ್ಯಂಡ್ ಈ ಸಿಟ್ರಸ್ ಫ್ರೂಟ್ಸಲ್ಲಿ ಅಷ್ಟೇ ಅಲ್ಲ, ಎಲ್ಲ ವೆಜಿಟೇಬಲ್ಸಲ್ಲಿ ಕೂಡ ನಮಗೆ ವೈಟಮಿನ್ ಸಿ ಸಿಗುತ್ತೆ. ಆ್ಯಂಡ್ ನಮ್ಮ ನರಗಳದ್ದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ನರಗಳದ್ದು ಪ್ರೊಟೆಕ್ಷನ್ ಸರಿಯಾಗಿ ಆಗಬೇಕು ಅಂದರೂ ವೈಟಮಿನ್ ಸಿ ಬೇಕು. ಆ್ಯಂಡ್ ತುಂಬ ಜನರಲ್ಲಿ ನಾವು ನೋಡುವಾಗ ಸಫಿಷಿಯೆಂಟ್ ಆಗಿ ವೈಟಮಿನ್ ಸಿ ತಗೊಂಡವರಿಗೆ ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೂ ಕೂಡ ಲೇಟೆಸ್ಟ್ ಸ್ಟೇಜಲ್ಲಿ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಎಲ್ಲ ಡೆವಲಪ್ ಆಗೋದು ತುಂಬ ಕಡಿಮೆ. ಸೊ ರೆಗ್ಯುಲರ್ ಆಗಿ ನಾವೇನು ಮಾಡಬೇಕು, ವೈಟಮಿನ್ ಸಿ ರಿಚ್ ಆಗಿರುವಂಥ ಆಹಾರಗಳು ತಗೋಬೇಕು. ಯಾಕಂದರೆ ನಮಗೆ ಗೊತ್ತು ವೈಟಮಿನ್ ಸಿ ಇಸ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಏಜ್ ಹೆಚ್ಚಾಗುವಾಗ ನಮ್ಮ ಕಣ್ಣಿಗೆ ಕೂಡ ವಯಸ್ಸಾಗುತ್ತೆ. ಸೊ ನಾವು ಕೆಲವರನ್ನು ನೋಡ್ತೀವಲ್ಲ, ಕಣ್ಣು ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ. ಕಣ್ಣು ತುಂಬ ಕ್ಲಿಯರ್ ಆಗಿರುತ್ತೆ. ಸೊ ಅದು ನೋಡುವಾಗ ಗೊತ್ತಾಗುತ್ತೆ ಹಿ ಈಸ್ ವೆರಿ ಹೆಲ್ತಿ ಅಂತ. ಸೊ ಆ ಕಣ್ಣಿನ ಹೆಲ್ತ್ ಮೇಂಟೈನ್ ಆಗಬೇಕು ಅಂದರೂ ಕೂಡ ನಾವು ಈ ವೈಟಮಿನ್ ಸಿ ಹೆಚ್ಚಿಗೆ ಇರುವಂಥ ಆಹಾರಗಳು ತಗೋಬೇಕು. ಸೊ ಮಕ್ಕಳ ಆಹಾರದಲ್ಲಿ ವೆರಿ ರೆಗ್ಯುಲರ್ಲಿ ಯಾವುದಾದ್ರೂ ಒಂದು ಸಿಟ್ರಸ್ ಫ್ರೂಟ್ಸನ್ನು ನಾವೇನು ಮಾಡಬೇಕು, ಇನ್ಕ್ಲೂಡ್ ಮಾಡಲೇಬೇಕು. ಸೊ ಮೂರನೇ ಮೇನ್ ನ್ಯೂಟ್ರಿಯೆಂಟ್ ಯಾವುದು ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಒಮೆಗಾ 3 ಫ್ಯಾಟಿ ಆಸಿಡಲ್ಲಿ ಮೇನ್ಲಿ ಇ ಪಿ ಆ್ಯಂಡ್ ಡಿ ಎಚ್ ಅಂತ ಹೇಳ್ತೀವಿ. ಇ ಪಿ ಅಂದರೆ ಇಕೋಸಾ ಪೆಂಟನೋಯಿಕ್ ಆಸಿಡ್, ಡಿ ಎಚ್ ಅಂದರೆ ಡಿಕೋಸಾ ಹೆಕ್ಸನೋಯಿಕ್ ಆಸಿಡ್. ಸೊ ಈ ಡಿ ಎಚ್ ಏನಿದೆ ಅದು ತುಂಬ ಜಾಸ್ತಿ ನಮ್ಮ ರೆಟಿನಲಲ್ಲಿದೆ. ಅದೇ ಥರ ನಮ್ಮ ಬ್ರೈನ್ ಕೂಡ ಮಾಡಿರೋದು ಡಿ ಎಚ್ ಇಂದ. ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಡಿ ಎಚ್ ಬೇಕೇ ಬೇಕು. ಸೊ ಅದೇ ಥರ ಇ ಪಿ ಏನಿದೆ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇ ಪಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಮಕ್ಕಳಿಗೆ ನಾವು ರೆಗ್ಯುಲರ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಕೊಟ್ಟರೆ ಏನಾಗುತ್ತೆ, ಒಂದು ಅವರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಅವರ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ, ಅವರ ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಅದೇ ಥರ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ ತುಂಬ ಕಡಿಮೆ ಆಗುತ್ತೆ. ಸೊ ತುಂಬ ನಮ್ಮ ಕಣ್ಣಿನ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ, ಅಲ್ಲಿರುವಂಥ ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಕೂಡ ನರಗಳು ಚೆನ್ನಾಗಿರಬೇಕು ಅಲ್ವಾ. ಯಾಕಂದರೆ ಆಪ್ಟಿಕ್ ನರ್ವ್ ಏನಿದೆ ಅದರ ಹೆಲ್ತ್ ಇಂಪ್ರೂವ್ ಮಾಡಬೇಕು ಅಂದರೂ ಈ ಒಮೆಗಾ 3 ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಅದೇ ಥರ ಕಣ್ಣಿಗಿರುವಂಥ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ, ಸೊ ಯೂಶಲಿ ಏನಿದೆ ನಮ್ಮ ಏಜಿಂಗಿಗೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಅಲ್ಲಿ ಇರುವಂಥ ರಕ್ತ ಸಂಚಾರದ ಕೊರತೆ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ಸ್ದು ಕೊರತೆ ಕೂಡ ಇರುತ್ತೆ. ಸೊ ರಕ್ತನಾಳಗಳದ್ದು ಹೆಲ್ತ್ ಇಂಪ್ರೂವ್ ಮಾಡಿ ಅಲ್ಲಿರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಕಣ್ಣಿಗಿರುವಂಥ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ರೆಗ್ಯುಲರ್ಲಿ ನಾವೇನು ಮಾಡ್ಬೋದು, ಮಕ್ಕಳಿಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಕೊಡ್ಬೋದು. ಈಗ ಲೈಕ್ ದೊಡ್ಡ ಮಕ್ಕಳಾದರೆ ಅವರಿಗೆ ಬೇಕಾದ್ರೆ ಸಪ್ಲಿಮೆಂಟ್ ರೂಪದಲ್ಲಿ ಕೊಡ್ಬೋದು. ಇಲ್ಲಾಂದರೆ ಒಮೆಗಾ 3 ರಿಚ್ ಆಗಿರುವಂಥ ಆಹಾರಗಳಿದೆ. ಸೊ ಮೇನ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಒಮೆಗಾ 3 ಹೆಚ್ಚಿಗೆ ಕಂಡು ಬರೋದು ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ. ಸೊ ಹಾಗಾಗಿ ಮೇನ್ಲಿ ತಾರ್ಲೆ, ಬಂಗಡೆ, ಸ್ಯಾಲ್ಮನ್ ಈ ಥರ ಫಿಶ್ಗಳಲ್ಲಿ, ಮೀನುಗಳಲ್ಲಿ ಅಷ್ಟೇ ಒಮೆಗಾ 3 ಏನಿದೆ ಅದು ಹೈ ಕಾನ್ಸಂಟ್ರೇಷನ್ಲಿ ಕಂಡು ಬರುತ್ತೆ. ಆ್ಯಂಡ್ ವೆಜಿಟೇರಿಯನ್ ಸೋರ್ಸಸ್ ಆಫ್ ಒಮೆಗಾ 3 ಏನಿದೆ ಅದು ತುಂಬ ಕಡಿಮೆ ಇದೆ. ಓಕೆ ಇದೆ, ಅಗಸೆ ಬೀಜದಲ್ಲಿ ಇದೆ, ಅಥವಾ ಹಾಲಲ್ಲಿದೆ, ಮೊಟ್ಟೆಯಲ್ಲಿ ಇದೆ, ಸೊ ಬಸಳೆ ಸೊಪ್ಪಲ್ಲಿದೆ. ಸೊ ಈ ಥರ ಸೊಪ್ಪುಗಳನ್ನ ನಾವು ಕೊಡ್ಬೋದು, ಅಥವಾ ಅಗಸೆ ಬೀಜವನ್ನು ಕೊಡ್ಬೋದು ಮಕ್ಕಳಿಗೆ. ಬಟ್ ನಿಮಗೆ ಮೊಟ್ಟೆ ಎಲ್ಲ ಕೊಡ್ಲಿಕ್ಕೆ ಆದರೆ ತುಂಬ ಒಳ್ಳೆಯದು. ಬಿಕಾಸ್ ನಮಗೆ ಸಫಿಷಿಯೆಂಟ್ ಆಗಿರೋಷ್ಟು ಒಮೆಗಾ 3 ಇರ್ಬೋದು, ಮೊಟ್ಟೆ ಯೋಕಲ್ಲಿ ಇರುವಂಥ ಕೋಲಿನ್ ಇರ್ಬೋದು, ಇದೆಲ್ಲ ನಮ್ಮ ಕಣ್ಣಿನ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಪ್ಲಾಂಟ್ ಸೋರ್ಸಲ್ಲಿ ಇರುವಂಥ ಒಮೆಗಾ 3 ಅಲ್ಲಿ ಇರುವಂಥ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಓನ್ಲಿ 5% ಇಸ್ ಕನ್ವರ್ಟೆಡ್ ಆಸ್ ಡಿ ಎಚ್ ಆ್ಯಂಡ್ ಎ ಪಿ ಎ. ಸೊ ಹಾಗಾಗಿ ಅದರಲ್ಲಿ ಅಷ್ಟೊಂದು ಕನ್ವರ್ಷನ್ ನಮಗೆ ಸಿಗಲ್ಲ, ಅಷ್ಟೊಂದು ಹೆಲ್ಪ್ಫುಲ್ ಆಗಲ್ಲ. ಸೊ ಹಾಗಾಗಿ ನಾನ್ ವೆಜಿಟೇರಿಯನ್ ತಗೊಳ್ಳೋರಾದರೆ ಪ್ರತಿ ದಿವಸ ನಾವು ಏನದು ಲೈಕ್ ಕಿಂಗ್ ಫಿಶು ಅಥವಾ ಪಾಂಫ್ರೆಟ್ ಈ ಥರ ಮೀನುಗಳು ಕೊಡೋ ಬದಲು ನಾವೇನು ಮಾಡಿ ತಾರ್ಲೆ, ಬಂಗಡೆ, ಬೂತಾಯಿ ಎಲ್ಲ ಏನಿದೆಯಲ್ಲ ಆ ಥರ ಮೀನುಗಳನ್ನು ಹೆಚ್ಚಿಗೆ ಬಳಸಿದರೆ ಮಕ್ಕಳದ್ದು ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ಅದೇ ಥರ ಅವರದ್ದು ನರಗಳ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈಗ ನಾವು ನೋಡ್ತೀವಿ ಕಣ್ಣಿನ ಸಮಸ್ಯೆಗಳು ಎಸ್ಪೆಷಲಿ ದೊಡ್ಡವರಲ್ಲಿ ಕೂಡ ನಾವು ನೋಡಿದರೆ ಡಯಾಬಿಟಿಸ್ ಇದ್ದವರಲ್ಲಿ ಈ ಕಣ್ಣಿನ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಕೆಲವು ರಿಸರ್ಚಸಲ್ಲಿ ಏನು ಫೈಂಡ್ ಔಟ್ ಆಗಿದೆ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ರೆಗ್ಯುಲರ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಈ ವಿಟಮಿನ್ ಸಿ ಎಲ್ಲ ತಗೊಂಡಾಗ ಅವರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರೋದು ಕೂಡ ತುಂಬ ಕಡಿಮೆ ಆಗಿತ್ತು. ಸೊ ಅದರ ಅರ್ಥ ಏನು, ನಮ್ಮ ರೆಟಿನಲ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಅಲ್ಲಿರುವಂಥ ರಕ್ತ ಸಂಚಾರ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ, ಅಲ್ಲಿರುವಂಥ ನರಗಳದ್ದು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಒಮೆಗಾ 3 ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಹಾಗಾಗಿ ನಾವು ಏನು ಮಾಡಬೇಕು, ರೆಗ್ಯುಲರ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ನ ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಲೈಕ್ ಮಕ್ಕಳಿಗೆ ಇನಿಷಿಯಲಿ ಬೇಕಾದ್ರೆ ಡೈಲಿ ಕೊಡ್ಬೋದು. ಒಮೆಗಾ 3 500 ಮಿಲಿಗ್ರಾಮ್ಸ್ದು ಕ್ಯಾಪ್ಸೂಲ್ ಸಾಫ್ಟ್ ಜೆಲ್ಸ್ ಸಿಗುತ್ತೆ, ಅದು ಬೇಕಾದ್ರೆ ಕೊಡ್ಬೋದು. ಅದಾದಮೇಲೆ ಬೇಬಿ ವಾರಕ್ಕೊಂದು 2 to 3 ಟೈಮ್ಸ್ ಅಟ್ಲೀಸ್ಟ್ ಕೊಟ್ಟರೆ ಏನಾಗುತ್ತೆ, ಅವರಿಗೆ ಸಫಿಷಿಯೆಂಟ್ ಆಗಿರುವಷ್ಟು ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಇಲ್ಲ ನ್ಯಾಚುರಲ್ ಸೋರ್ಸಸಲ್ಲಿ ನಾನ್ ವೆಜಿಟೇರಿಯನ್ಸ್ ಆದರೆ ದೇ ಕ್ಯಾನ್ ಗೋ ಫಾರ್ ನಾನು ಈಗ ಹೇಳಿರುವಂಥ ಮೀನುಗಳು ಅಥವಾ ನಾನ್ ವೆಜ್ ಮೀಟು ಇದೆಲ್ಲ ತಗೊಂಡಾಗ ನಮಗೆ ಸಫಿಷಿಯೆಂಟ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ವೆಜಿಟೇರಿಯನ್ಸ್ ಆದಷ್ಟು ಈ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದು. ಆ್ಯಂಡ್ ಲೈಕ್ ಈಗ ಇನಿಷಿಯಲಿ ಕೆಲವು ಮಕ್ಕಳು ಹೇಳ್ತಾರೆ ನನಗೆ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ, ಸಡನ್ ಆಗಿ ವಿಷನ್ ಪ್ರಾಬ್ಲಮ್ ಬರ್ತಾ ಇದೆ, ತಲೆನೋವು ಬರ್ತಾ ಇದೆ. ಸೊ ಇದೆಲ್ಲ ಕೂಡ ಕಣ್ಣಿನ ಸಮಸ್ಯೆ ಇರಬಹುದು. ಸೊ ನಾವೇನು ಮಾಡಬೇಕು, ಆ ಥರ ಪ್ರಾಬ್ಲಮ್ಸ್ ಬಂದ ಮೇಲೆ ಎಲ್ಲ ಬರೋಕ್ಕಿಂತ ಮೊದಲೇ ನಾವು ಈ ಥರ ಹೆಲ್ತಿ ಫುಡ್ ಪ್ಯಾಟರ್ನ್ ಎಲ್ಲ ಫಾಲೋ ಮಾಡಿಸ್ಬೇಕು ಮಕ್ಕಳಿಗೆ. ಬಟ್ ಅಟ್ಲೀಸ್ಟ್ ಆ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ನಾವೇನು ಮಾಡಬೇಕು, ಇನಿಷಿಯಲಿ ಈ ಥರ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳನ್ನು ಹೆಚ್ಚಿಗೆ ಸೇವಿಸಿದರೆ ನಮ್ಮ ಕಣ್ಣಿನ ದೃಷ್ಟಿ ಸಮಸ್ಯೆ ಏನಿದೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ನಾವು ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಕಣ್ಣಿಗೆ ಬೇಕಾಗಿರುವಂಥ ಒನ್ ಆಫ್ ದ ಮೇನ್ ವಿಟಮಿನ್ ಯಾವುದು ಅಂದರೆ ವೈಟಮಿನ್ ಇ. ಅರೌಂಡ್ 15 ಮಿಲಿಗ್ರಾಮ್ಸ್ ಆಫ್ ವೈಟಮಿನ್ ಇ ನಮಗೆ ಡೈಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇದಿದ್ರೆ ನಮ್ಮ ಕಣ್ಣಲ್ಲಿರುವಂಥ ಮ್ಯಾಕ್ಯುಲರ್ ಡಿಜನರೇಷನ್ನ ಪ್ರಿವೆಂಟ್ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಅದೇ ಥರ ಇಟ್ಸ್ ಅ ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ಕಣ್ಣಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್
ಪ್ರೊಡಕ್ಟ್ಸನ್ನು ಅಲ್ಲಿರುವಂಥ ಫ್ಯಾಟಿ ಆಸಿಡ್ ಆಕ್ಸಿಡೇಷನ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ವೈಟಮಿನ್ ಇ ಏನಿದೆ ದಟ್ ಇಸ್ ಒಂದು ಒಳ್ಳೆ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ರೆಗ್ಯುಲರ್ಲಿ ನಮಗೆ ವೈಟಮಿನ್ ಇ ಸಫಿಷಿಯೆಂಟ್ ಆಗಿ ಸಿಗಬೇಕು ಅಂದ್ರೆ ನಾವೇನು ಮಾಡಬೇಕು, ಮಕ್ಕಳಿಗೆ ಮ್ಯಾಕ್ಸಿಮಮ್ ನಟ್ಸ್ಗಳನ್ನು ಕೊಡಿ. ಬಾದಾಮ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶಿ ಇರ್ಬೋದು, ವ್ಯಾಲ್ನಟ್ ಇರ್ಬೋದು, ಆಪ್ರಿಕಾಟ್. ಸೊ ಈ ಥರ ನಟ್ಸ್ಗಳನ್ನು ನಾವೇನು ಮಾಡಬೇಕು, ಸ್ಟಾಕ್ ಮಾಡಿಕೊಂಡು ಅವರಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಅವರು ಶಾಲೆ ಬಿಟ್ಟು ಬಂದಾಗ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಎಲ್ಲ ಕೊಟ್ಟರೆ ಅವರಿಗೆ ಸಫಿಷಿಯೆಂಟ್ ಆಗಿರುವಷ್ಟು ಲೈಕ್ ವೈಟಮಿನ್ ಇ ಸಿಗುತ್ತೆ. ಅದರಿಂದ ಅವ್ರದ್ದು ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಪ್ರತಿಯೊಂದು ನಮ್ಮ ಓವರಾಲ್ ನಮ್ಮ ನರಗಳ ಹೆಲ್ತ್ ಇರ್ಬೋದು, ಲೈಕ್ ಓವರಾಲ್ ನಮ್ಮ ಇಮ್ಯುನಿಟಿ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಕಣ್ಣುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ವೈಟಮಿನ್ ಇ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಮಕ್ಕಳಿಗೆ ರೆಗ್ಯುಲರ್ಲಿ ನಟ್ಸನ್ನು ಕೊಡಿ. ಆ್ಯಂಡ್ ನನಗೆ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಹೇಳುವಾಗ ಸೊ ಇದಕ್ಕೆಲ್ಲ ನಾವು ಬೇರೆ ಬೇರೆ ಐಟಮ್ಸ್ ತಗೋಬೇಕು ಅಂತ ಇಲ್ಲ. ಆ್ಯಕ್ಚುಲಿ ನಾನೀಗ ವೆರಿ ಸಿಂಪಲ್, ಒಂದು ನಟ್ಸ್ ತಗೊಂಡ್ರೆ ನಿಮಗೆ ಒಮೆಗಾ 3 ಸಿಗುತ್ತೆ, ವೈಟಮಿನ್ ಸಿನೂ ಸಿಗುತ್ತೆ, ವೈಟಮಿನ್ ಡಿನೂ ಸಿಗುತ್ತೆ, ವೈಟಮಿನ್ ಇ ಎಲ್ಲದೂ ಸಿಗುತ್ತೆ. ಬಟ್ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಗೆ ಅರ್ಥ ಮಾಡಲಿಕ್ಕೆ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರೋದು. ಸೊ ಈಗ ವೆಜಿಟಬಲ್ಸ್ ತಗೊಂಡ್ರು ಕೂಡ ನಮಗೇನಾಗುತ್ತೆ, ಈಗ ಒನ್ ಆಫ್ ದ ಮೇನ್ ನ್ಯೂಟ್ರಿಯೆಂಟ್, ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಇಸ್ ವೈಟಮಿನ್ ಕೆ. ನಾವೇನು ಕ್ಲೋಟಿಂಗ್ ನ್ಯೂಟ್ರಿಯೆಂಟ್ ಅಂತ, ಕ್ಲೋಟಿಂಗ್ ವೈಟಮಿನ್ ಅಂತ ಹೇಳ್ತೀವಿ. ಸೊ ವೈಟಮಿನ್ ಕೆ ಆಲ್ಸೋ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ನಮ್ಮ ಕಣ್ಣಿಗಿರುವಂಥ ರಕ್ತ ಸಂಚಾರವನ್ನು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಲಿಕ್ಕೆ, ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ವೈಟಮಿನ್ ಕೆ ಬೇಕು. ಆ್ಯಂಡ್ ಅದೇ ಥರ ನರಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಎಲ್ಲದಕ್ಕೂ ನಮ್ಮ ಐ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆಲ್ಲ ಈ ವೈಟಮಿನ್ ಕೆ ಬೇಕು. ಸೊ ಆ ವೈಟಮಿನ್ ಕೆ ಇರುವಂಥ ಆಹಾರ ಯಾವುದು, ಅದು ಕೂಡ ನಮಗೆ ವೆಜಿಟಬಲ್ಸು ಮತ್ತು ಮೀನುಗಳಲ್ಲಿ ಅಥವಾ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಲೈಕ್ ವೆಜಿಟಬಲ್ಸಲ್ಲಿ ಆಲ್ಮೋಸ್ಟ್ ಎಲ್ಲದೂ ಸಿಗುತ್ತೆ. ವೈಟಮಿನ್ ಎ, ಬೀಟಾ ಕ್ಯಾರೋಟಿನ್ ವೆಜಿಟಬಲಲ್ಲಿ ಸಿಗುತ್ತೆ, ವೈಟಮಿನ್ ಸಿ ವೆಜಿಟಬಲಲ್ಲಿ ಸಿಗುತ್ತೆ, ವೈಟಮಿನ್ ಕೆ ವೆಜಿಟಬಲಲ್ಲಿ ಸಿಗುತ್ತೆ. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ವೆಜಿಟಬಲಲ್ಲಿ ಸಿಗುತ್ತೆ. ಬಟ್ ನಾವೇನು ಮಾಡಬೇಕು, ಆ ರೆಗ್ಯುಲರ್ಲಿ ಮಕ್ಕಳಿಗೆ ಇದೆಲ್ಲ ಕೊಡುವಂಥ ಒಂದು ಹ್ಯಾಬಿಟನ್ನು ನಾವು ಲೈಕ್ ಬೇಸಿಂದಾನೆ ನಾವು ಮಕ್ಕಳಿಗೆ ಲೈಕ್ ಅವರು ಹಠ ಮಾಡ್ತಾರೆ, ಹಠ ಮಾಡಿದ ಕೂಡಲೇ ಯಾವುದೋ ಲೇಸು ಕುರ್ಕುರೆ ಕೊಡೋ ಬದಲು ಈ ಥರ ನ್ಯೂಟ್ರಿಯೆಂಟ್ಸ್ ಇರುವಂಥ ತರಕಾರಿಗಳನ್ನು ಚೆನ್ನಾಗಿ ಕುಕ್ ಮಾಡಿ. ನೀವು ಯೂಟ್ಯೂಬ್ ನೋಡಿ, ಯೂಟ್ಯೂಬಲ್ಲಿ ನಿಮಗೆ ಡಿಫ್ರೆಂಟ್ ವೇಸ್ ಆಫ್ ಕುಕ್ಕಿಂಗು ಸಿಗುತ್ತೆ. ಈಗ ನಾನು ಹೇಗೆ ನ್ಯೂಟ್ರಿಯೆಂಟ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ವಿ, ಅದೇ ಥರ ಬೇರೆ ಬೇರೆ ರೆಸಿಪೀಸ್ ಸಿಗುತ್ತೆ. ಸೊ ಅದೇ ಥರ ನೀವು ಪ್ರಿಪೇರ್ ಮಾಡಿ ಕೊಟ್ಟರೆ ಮಕ್ಕಳು ಖುಷಿಯಿಂದ ತಗೊಳ್ತಾರೆ. ಆ್ಯಂಡ್ ಕೆಲವರಿಗೆ ಏನಾಗುತ್ತೆ, ಲೈಕ್ ಇನಿಷಿಯಲಿ ಸೊಪ್ಪೆಲ್ಲ ತಗೊಳ್ಳಿಕ್ಕೆ ತುಂಬ ಇರಿಟೇಷನ್ ಆಗುತ್ತೆ. ಅವರಿಗೆ ನೀವು ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಡಿ, ಒಂದು ಸ್ವಲ್ಪ ದಿವಸ ರೂಢಿ ಮಾಡಿ ಅವರಿಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ. ನಮ್ಮ ಟೇಸ್ಟ್ ಬಡ್ಸ್ ಏನಿದೆ ಅದು ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಸೊ ಇನಿಷಿಯಲಿ ನಮಗೆ ಬೇಡ ಅಂತ ಹೇಳಿರೋ ಮಕ್ಕಳಿಗೆ ನಾವು ಸ್ವಲ್ಪ ಫೋರ್ಸ್ಫುಲಿ ಅದು ತಿನ್ನಿಸಿದ್ರೂ ತೊಂದರೆ ಇಲ್ಲ, ಒಂದು 8-10 ದಿವಸದಲ್ಲಿ ಅವರಿಗೆ ಅದು ರೂಢಿ ಆಗುತ್ತೆ. ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಕಂಟಿನ್ಯೂಯಿಂಗ್ ದಟ್ ಹ್ಯಾಬಿಟ್. ಅಂದರೆ ರೆಗ್ಯುಲರ್ಲಿ ಅದು ತಗೋಬೇಕು ಅಂತ ಅವರಿಗೆ ಅನಿಸುತ್ತೆ. ಈಗ ನಾವೇ ಕೆಲವು ಆಹಾರಗಳು ತಗೊಂಡಾಗ ಈಗ ಹಾಗಲಕಾಯಿ ಪಲ್ಯ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ, ತುಂಬ ಜನರಿಗೆ ಅದು ಇಷ್ಟ ಆಗಲ್ಲ. ಬಟ್ ನಾವು ಟೇಸ್ಟ್ ಮಾಡಿ ಒಂದು ಸ್ವಲ್ಪ ದಿವಸ ಆದ ಕೂಡಲೇ ನಮ್ಮ ಟೇಸ್ಟ್ ಬಡ್ಸ್ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ನಮಗೆ ಅದು ಇಷ್ಟ ಆಗುತ್ತೆ, ನಾವು ರೆಗ್ಯುಲರ್ಲಿ ತಗೊಳ್ಳಿಕ್ಕೆ ಅದು ಇಷ್ಟಪಡ್ತೀವಿ. ಸೊ ಎಷ್ಟೋ ಐಟಮ್ಸ್ ಇದೇ ಥರ ಕಹಿ ಇರುವಂಥ ಐಟಮ್ಸ್ ಕೂಡ ನಮಗೆ ಇಷ್ಟ, ಬಿಕಾಸ್ ನಮ್ಮ ಟೇಸ್ಟ್ ಬಡ್ಸ್ ಏನಿದೆ ಅದಕ್ಕೆ ಸೆಟ್ ಆಗಿರುತ್ತೆ. ಒಂದು ಸಣ್ಣ ಮಗುಗೆ ನಾವು ಹಾಗಲಕಾಯಿ ಪೀಸ್ ಕೊಟ್ಟರೆ ಅದು ತಿನ್ನೋಕ್ಕಾಗಲ್ಲ ಅದಕ್ಕೆ. ಸೊ ನಾವೇನು ಮಾಡಬೇಕು, ಈ ಥರ ಫುಡ್ಡನ್ನು ಅವರಿಗೆ ರೂಢಿ ಮಾಡಿಸ್ಬೇಕು, ಅವರಿಗೆ ಅದು ರೆಗ್ಯುಲರ್ ಫುಡ್ಡಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ವೈಟಮಿನ್ ಕೆ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೈಟಮಿನ್ ಕೆ ಸಫಿಷಿಯೆಂಟ್ ಆಗಿರುವಂಥ ಆಹಾರಗಳು ಅಂದರೆ ಗ್ರೀನ್ ಲೀಫಿ ವೆಜಿಟಬಲ್ಸ್. ನಮ್ಮ ಮ್ಯಾಕ್ಯುಲರ್ ಡಿಜನರೇಷನ್ನ ಪ್ರಿವೆಂಟ್ ಮಾಡಲಿಕ್ಕೆ, ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ರೆಟಿನಲ್ಲಿ ಆಗುವಂಥ ಡ್ಯಾಮೇಜ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅಲ್ಲಿ ಆಗುವಂಥ ಅಲ್ಸರ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅಲ್ಲಿ ಬ್ಲೀಡಿಂಗ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲ ವೈಟಮಿನ್ ಕೆ ನಮಗೆ ಸಫಿಷಿಯೆಂಟ್ ಆಗಬೇಕು. ಅದು ಕೂಡ ನಮ್ಮ ಸೊಪ್ಪುಗಳೇನಿದೆ ಅದರಲ್ಲಿ ನಿಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಮೇನ್ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ವಿಟಮಿನ್ B12. ನಮಗೆಲ್ಲ ಗೊತ್ತು ವಿಟಮಿನ್ B12 ಏನಿದೆ ನಮ್ಮ ಬಾಡಿಗೆ ತುಂಬ ಬೇಕಾಗಿರುವಂಥ ಒಂದು ವೈಟಮಿನ್. ಸೊ ನಮ್ಮ ನರಗಳ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ B12 ಬೇಕೇ ಬೇಕು. ಸೊ ಒಂದು ವೈಟಮಿನ್ B12 ತಗೊಂಡ್ರೆ ಮಾತ್ರ ನಮ್ಮ ನರಗಳಲ್ಲಿ ಇಂಪಲ್ಸಸ್ ಕಂಡಕ್ಷನಲ್ಲಿ ಏನಿದೆ ಅದು ಪ್ರಾಪರ್ ಆಗಿ ನಡೀತದೆ. ಸೊ ಹಾಗಾಗಿ ನಮ್ಮ ಕಣ್ಣು, ನಮ್ಮ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ನಮ್ಮ ನರಗಳು ಕೂಡ ತುಂಬ ಇಂಟ್ಯಾಕ್ಟ್ ಆಗಿರಬೇಕು. ಸೊ ಅದಕ್ಕೆ ಈ ವಿಟಮಿನ್ B12 ಏನಿದೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ಥರ ನಮಗೆ ಬರುವಂಥ ಕೆಲವು ರಕ್ತಹೀನತೆಗಳು, ನಾವು ಪರ್ನಿಷಿಯಸ್ ಅನಿಮಿಯಾ ಅಂತೆಲ್ಲ ಹೇಳ್ತೀವಿ. ಸೊ ಅದಕ್ಕೂ ಕೂಡ ಒನ್ ಆಫ್ ದ ಮೇನ್ ರೀಸನ್ ಇಸ್ ವಿಟಮಿನ್ B12. ಸೊ ವಿಟಮಿನ್ B12 ತಗೊಂಡ್ರೆ ನಮ್ಮ ಕಣ್ಣಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ನಮ್ಮ ರೆಟಿನಲ್ಲಿ ಬರುವಂಥ ಬ್ಲೀಡ್ ಎಲ್ಲ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ವಿಟಮಿನ್ B12 ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ B12ನ ಇನ್ಕ್ಲೂಡ್ ಮಾಡಬೇಕು. ಇದರಲ್ಲಿ ಕೂಡ ಇರುವಂಥ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ವಿಟಮಿನ್ B12 ಕೂಡ ರಿಚ್ ಆಗಿರುವಂಥ ಆಹಾರಗಳು ಮೇನ್ಲಿ ನಾನ್ ವೆಜಿಟೇರಿಯನ್ ಆಹಾರಗಳಲ್ಲೇ ಜಾಸ್ತಿ ಇದೆ. ಸೊ ಹಾಗಾಗಿ ಕೆಲವು ಕಂಡೀಷನ್ಲಿ ನಮಗೆ ವಿಟಮಿನ್ B12 ಸಪ್ಲಿಮೆಂಟ್ಸು ತಗೋಬೇಕಾಗುತ್ತೆ. ಅದು ಕೂಡ ತುಂಬ ಜನರಲ್ಲಿ ನಾವು ನೋಡ್ತೀವಿ, ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದೆಯೋ, ಯಾರು ರೆಗ್ಯುಲರ್ಲಿ ವೀಟ್ ಪ್ರಾಡಕ್ಟ್ಸ್, ಗ್ಲೂಟನ್ ಇರುವಂಥ ಆಹಾರಗಳು ತಗೊಳ್ತಾರೋ ಅವರಲ್ಲಿ ಕೂಡ ವಿಟಮಿನ್ B12 ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ರೆಗ್ಯುಲರ್ಲಿ ನಮ್ಮ ಬ್ಲಡ್ ಟೆಸ್ಟ್ ಮಾಡಿ ವಿಟಮಿನ್ ಡಿ, ವಿಟಮಿನ್ B12 ಈ ಥರ ವೈಟಮಿನ್ಸ್ ಲೆವೆಲ್ನ ನಾವು ಯಾವಾಗಲೂ ಚೆಕ್ ಮಾಡಿ ಅದನ್ನು ಒಂದು ಪ್ರಾಪರ್ ಸ್ಟ್ಯಾಂಡರ್ಡ್ಸ್ ನಾವು ಮೇಂಟೈನ್ ಮಾಡಲೇಬೇಕು. ಸೊ ಆವಾಗ ನಮ್ಮ ತುಂಬ ಜನ ಬರ್ತಾರೆ ನೋಡಿ, ಲೈಕ್ ನನಗೆ ಪಾದ ಉರಿ ಇದೆ, ನರಗಳದ್ದು ಉರಿ ಇದೆ, ಈ ಥರ ಹೇಳ್ತಾರೆ, ಕೈಕಾಲು ಉರಿ ಅಂತ. ಸೊ ಅವರಿಗೆಲ್ಲ ನಾವು ನೋಡುವಾಗ ತುಂಬ ಜನರಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಸೊ ಇವನ್ ಮಕ್ಕಳಲ್ಲಿ ಕೂಡ B12 ಡೆಫಿಷಿಯನ್ಸಿ ಇರ್ಬೋದು. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಮಕ್ಕಳಿಗೆ ತುಂಬ ಲೈಕ್ ಮೊಟ್ಟೆ ರೆಗ್ಯುಲರ್ಲಿ ಕೊಡಿ. ಮೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ವಿಟಮಿನ್ B12 ನಿಮಗೆ ಸಿಗುತ್ತೆ. ಮಿಲ್ಕ್ ಕೊಡಿ, ಮಿಲ್ಕ್ ಪ್ರಾಡಕ್ಟ್ಸ್ ಕೊಡಿ. ಮೀಟ್ ತಗೊಳ್ಳೋರಾದರೆ ಮಾಂಸ ಏನಿದೆ ಅದು ಕೊಡಿ, ಚಿಕನ್ನು, ಮಟನು, ಫಿಶ್ ಏನಿದೆ ಅದು ಕೊಡಿ. ಸೊ ಅದೇ ಥರ ವೆಜಿಟೇರಿಯನ್ಸ್ ಆದರೆ ಅವರ
ಮ್ಯಾಕ್ಸಿಮಮ್ ನಟ್ಸ್ಗಳನ್ನು ತಗೋಬೇಕು. ಅದೇ ಥರ ಸೀಡ್ಸ್ಗಳನ್ನು ಅಂದರೆ ಅಗಸೆ ಬೀಜ ಇರ್ಬೋದು, ಅಂದರೆ ಚಿಯಾ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು. ಸೊ ಈ ಥರ ಸೀಡ್ಗಳನ್ನು ರೆಗ್ಯುಲರ್ಲಿ ಕೊಟ್ಟರು ಕೂಡ ನಮಗೆ ಸಫಿಷಿಯೆಂಟ್ ಆಗಿರುವಂಥ ವಿಟಮಿನ್ B12 ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಆಹಾರದಲ್ಲಿ ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಮಕ್ಕಳಿಗೆ ನಾವು ರೆಗ್ಯುಲರ್ಲಿ ಕೊಟ್ಟರೆ ಅವರದ್ದು ಕಣ್ಣಿನ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ತುಂಬ ರೆಗ್ಯುಲರ್ಲಿ ಕಂಡು ಬರುವಂಥ ಸಮಸ್ಯೆಗಳು ಸ್ಟೈ ಇರ್ಬೋದು, ಲೈಕ್ ದೃಷ್ಟಿ ಸಮಸ್ಯೆಗಳಿರ್ಬೋದು, ಡ್ರೈ ಐಸ್ ಇರ್ಬೋದು. ಸೊ ಈ ಥರ ಪ್ರಾಬ್ಲಮ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಸೊ ನಮ್ಮ ರೆಗ್ಯುಲರ್ಲಿ ಆಹಾರದಲ್ಲಿ ನಾವು ಈ ಐಟಮ್ಸ್ ಎಲ್ಲ ನಾವು ಚೆನ್ನಾಗಿ ಇನ್ಕ್ಲೂಡ್ ಮಾಡಬೇಕು. ಇದರೊಟ್ಟಿಗೆ ಹೆಲ್ತಿ ಲೈಫ್ ಸ್ಟೈಲನ್ನು ನಾವು ಅವರಿಗೆ ಕಲಿಸ್ಬೇಕು. ತುಂಬ ಜಂಕ್ ಫುಡ್ಗಳನ್ನು ತಗೊಳ್ಳೋದು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಅದರಲ್ಲೆಲ್ಲ ನಮ್ಮ ಈ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಸೊ ಅದು ಕೂಡ ನಿಮ್ಮ ಆರೋಗ್ಯಕ್ಕೆ ಮಕ್ಕಳ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಸೊ ಹಾಗಾಗಿ ಆದಷ್ಟು ಈ ಜಂಕ್ ಫುಡ್ಗಳಿಂದ ದೂರ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವಾಗಾದರೂ ಒಂದ್ಸಲ ಕೊಡೋದು ಓಕೆ, ಬಿಕಾಸ್ ಅದೆಲ್ಲ ಮಾಡಿದ್ರೆ ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಆಸೆ ಇರುತ್ತೆ ತಿನ್ನಬೇಕು ಅಂತ. ಸೊ ಯಾವಾಗಾದರೂ ಎಲ್ಲ ಕೊಡೋದ್ರಿಂದ ಸಮಸ್ಯೆ ಇಲ್ಲ. ಮೇ ಬಿ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಯು ಕ್ಯಾನ್ ಗಿವ್ ದಿಸ್ ಟೈಪ್ ಆಫ್ ಫುಡ್. ಅದರ್ವೈಸ್ ರೆಗ್ಯುಲರ್ಲಿ ಈ ಥರ ಫುಡ್ಗಳು ಕೊಡೋದು ತುಂಬ ಒಳ್ಳೆಯದಲ್ಲ. ಯಾಕೆಂದರೆ ಅದರಲ್ಲಿರುವಂಥ ಟ್ರಾನ್ಸ್ ಫ್ಯಾಟ್ ಕೂಡ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾದರೂ ಕೂಡ ಕಣ್ಣುಗಳಿಗೆ ಸಮಸ್ಯೆ ಬರ್ಬೋದು. ಸೊ ಹಾಗಾಗಿ ನಮ್ಮ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳು, ಅದು ನಟ್ಸ್ ಇರ್ಬೋದು, ತುಪ್ಪ ಇರ್ಬೋದು, ಸೀಡ್ಸ್ ಇರ್ಬೋದು, ಅಥವಾ ಒಳ್ಳೆ ಹೆಲ್ತಿ ಮೀನುಗಳಿರ್ಬೋದು, ಮಿಲ್ಕ್ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ತಗೊಂಡ್ರೆ ನಮ್ಮ ಹೆಲ್ತಿ ಫ್ಯಾಟ್ ಇಂಪ್ರೂವ್ ಆಗುತ್ತೆ, ನಮ್ಮ ಕಣ್ಣುಗಳನ್ನು ಕೂಡ ನಮಗೆ ಪ್ರೊಟೆಕ್ಟ್ ಮಾಡಲಿಕ್ಕಾಗುತ್ತೆ. ಸೊ ಅದೇ ಥರ ನಾವೇನು ಮಾಡಬೇಕು, ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಬೇಕು. ಮೊಬೈಲ್ ಯೂಸೇಜ್, ಮಕ್ಕಳಿಗೆ ಮೊಬೈಲ್ ಮೇಲೆ ತುಂಬ ಕ್ರೇಜ್ ಇರುತ್ತೆ. ಬಟ್ ಆದರೂ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಡೈಲಿ ಒಂದು ಅರ್ಧ ತಾಸಿಂದ 1 ತಾಸು ಅಷ್ಟೇ ಮ್ಯಾಕ್ಸಿಮಮ್ ಮೊಬೈಲ್ ಕೊಡ್ಬೋದು. ಅದೇ ಥರ TV ಏನಿದೆ ಅದನ್ನು ಕೂಡ ಯೂಸೇಜ್ ನಾವು ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿರುವಂಥ ಬ್ಲೂ ರೇಸ್ ಏನಿದೆ ಸಡನ್ ಆಗಿ ಅದರಲ್ಲಿ ಬ್ರೈಟ್ನೆಸ್ ಚೇಂಜ್ ಆಗ್ತಾ ಇರುತ್ತೆ. ಅದು ಕೂಡ ಕಣ್ಣಿಗೆ ತುಂಬ ಸ್ಟ್ರೈನ್ ಕ್ರಿಯೇಟ್ ಮಾಡುತ್ತೆ. ಈಗ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಮಕ್ಕಳಿಗೆ ಈ ಕಣ್ಣಿನ ಸಮಸ್ಯೆ ಇಷ್ಟೆಲ್ಲ ಜಾಸ್ತಿ ಆಗಲಿಕ್ಕೆ ಇರೋದು ಮೇನ್ ರೀಸನ್ ಇಸ್ ಮೊಬೈಲ್. ಸೊ ನಾವು ಆಚೆ ನೋಡಿದರೆ ಸಾಕು ಮಕ್ಕಳು ಮೊಬೈಲ್ ಎತ್ಕೊಂಡು ಹೋಗಿರ್ತಾರೆ, ಅವ್ರು ಆಟ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಕಣ್ಣಿನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದೆಲ್ಲ ನಾವು ರೆಕ್ಟಿಫೈ ಮಾಡಬೇಕು, ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಬೇಕು. ಆ್ಯಂಡ್ ಅವರ ಆಹಾರದಲ್ಲಿ ಈ ಐಟಮ್ಸನ್ನೆಲ್ಲ ಇನ್ಕ್ಲೂಡ್ ಮಾಡಿದರೆ ಮಕ್ಕಳಿಗೆ ಬೇಗ ಈ ಸ್ಪೆಕ್ಟಕಲ್ ಬರೋದನ್ನು ನಾವು ದೂರ ಇಟ್ಕೋಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.